ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಗ್ರ್ಯಾಂಡ್ ಲುಕ್ ಕೊಡುವಂಥ ಹ್ಯಾರಿ ವರ್ಕ್ ಡಿಸೈನ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಯಾವೆಲ್ಲ ಮೆಟೀರಿಯಲ್ ಬೇಕಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಕಾಪರ್ ಕಲರ್ ಸರಿ ಥ್ರೆಡ್ನ ಬಳಸ್ತಾ ಇದ್ದೀನಿ. ಅದಾದಮೇಲೆ 2mm ಸೈಜ್ದು ಕಾಪರ್ ಬೀಡನ್ನ ತೊಗೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟು ಈ ರೀತಿ ಕಟ್ ಬೀಡನ್ನ ತೊಗೊಂಡಿದ್ದೀನಿ, ಸ್ಮಾಲ್ ಸೈಜ್ ಕಟ್ ಬೀಡ್ ಇದು. ನೆಕ್ಸ್ಟು ಟ್ರಯಾಂಗಲ್ ಶೇಪಲ್ಲಿರೋವಂಥ ಕುಂದನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಟ್ಯೂಬ್ ಬೀಡ್. ನೆಕ್ಸ್ಟು ಏನು ಬ್ಲೌಸ್ ಪೀಸ್ ಇದೆ ಅದೇ ಕಲರ್ ಕಾಟನ್ ಥ್ರೆಡ್ಡು. ಅದಾದಮೇಲೆ ಗ್ಲೂ ಮತ್ತು ಟ್ರಿಮ್ಮರ್, ಅದಾದಮೇಲೆ ಕ್ರೋಶಾ ನೀಡಲ್ಸ್ ಇಷ್ಟನ್ನು ಬಳಸಿ ಆರಿ ಡಿಸೈನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಫ್ರಂಟ್ ಪಾರ್ಟ್ನ ಈ ರೀತಿ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ಆರಿ ವರ್ಕ್ನ ಮಾಡ್ತಾಯಿದ್ದೀವಿ ಅಂದರೆ ಫಸ್ಟು ಫ್ರಂಟ್ ಪಾರ್ಟ್ನ ಮಾಡ್ಕೊಂಬಿಡ್ಬೇಕು. ಇಲ್ಲಿ ನೋಡಿ, ಫ್ರಂಟ್ ಪಾರ್ಟ್ಗೆ ಅರ್ಧ ಏನು ಬಂದಿದೆ ಅದಕ್ಕೆ ಈ ರೀತಿ ಎಕ್ಸ್ಟ್ರಾ ಬ್ಲೌಸ್ ಪೀಸ್ನ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ನಾವು ಕಂಪ್ಲೀಟಾಗಿ ಇದನ್ನೇ ಹಾಕೋಕ್ಕೋದ್ರೆ ಆಗೋಲ್ಲ, ಅದಕ್ಕೋಸ್ಕರ ಎಕ್ಸ್ಟ್ರಾ ಬ್ಲೌಸ್ ಪೀಸ್ನ ಈ ರೀತಿ ಸ್ಟಿಚ್ ಮಾಡಿ ಇಟ್ಕೊಬೇಕಾಗತ್ತೆ ಅರ್ಧ ಫ್ರೇಮಿಗೆ ಬರೋ ರೀತಿಯಲ್ಲಿ. ಮೊದಲನೇದಾಗಿ ಇಲ್ಲಿ ನೋಡಿ, ಝರಿ ಥ್ರೆಡ್ಡಲ್ಲಿ ನಾನು ಚೈನ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಫಸ್ಟ್ ಲೈನಲ್ಲಿ ಝರಿ ಥ್ರೆಡ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ನಾಟ್ನ ಸ್ವಲ್ಪ ದಪ್ಪವಾಗಿ ಹಾಕ್ಕೊಬೇಕು. ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಅಂದರೆ ಶೋಲ್ಡರ್ನ ಜಾಯಿಂಟ್ ಮಾಡೋದಕ್ಕೆ 1/2 ಇಂಚು ಬಿಡ್ತೀವಲ್ಲ, ಅಲ್ಲಿಂದ ಮೇಲಿಂದನೇ ಸ್ಟಾರ್ಟ್ ಮಾಡಿದ್ರೂ ಕೂಡ ನಡೆಯುತ್ತೆ ಝರಿ ಥ್ರೆಡ್ ಇಲ್ಲಿ ನೋಡಿ, ಶೋಲ್ಡರ್ನ ಜಾಯಿಂಟ್ ಮಾಡೋದಕ್ಕೆ 1/2 ಇಂಚ್ ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ಮೇಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ತೊಂದರೆ ಇಲ್ಲ ಝರಿ ಥ್ರೆಡ್ ಹಾಕಿರೋದ್ರಿಂದ. ಬೀಡ್ಗಳಾದರೆ ನಾವು ಕರೆಕ್ಟಾಗಿ ಎಲ್ಲಿಂದ ಬೇಕೋ ಅಲ್ಲಿಂದ ವರ್ಕ್ ಮಾಡ್ಕೊಬೇಕಾಗತ್ತೆ. ಚೈನ್ ಸ್ಟಿಚ್ನ ಸ್ಟಾರ್ಟ್ ಮಾಡೋ ಮೊದಲಿಗೆ ನಾವು ಬ್ಯಾಕ್ ಸ್ಟಿಚ್ನ ಹಾಕ್ಕೊಬೇಕಾಗತ್ತೆ. ಈ ರೀತಿ ಬ್ಯಾಕ್ ಸ್ಟಿಚ್ನ ಹಾಕ್ಕೊಳ್ಳೋದ್ರಿಂದ ಥ್ರೆಡ್ಡು ಲಾಕ್ ಆಗುತ್ತೆ. ಸಪೋಸ್ ಏನಾದರೂ ನಾವು ಹಾಕಿರುವಂಥ ನಾಟು ಮೇಲ್ಗಡೆ ಬಂದರೂ ಕೂಡ ಈ ರೀತಿ ಬ್ಯಾಕ್ ಸ್ಟಿಚ್ನ ಹಾಕ್ಕೊಳ್ಳೋದ್ರಿಂದ ನಾಟು ಲಾಕ್ ಆಗಿ ಕೂತ್ಕೊಳ್ಳುತ್ತೆ, ಮೇಲ್ಗಡೆ ಬರೋದಿಲ್ಲ. ಯಾವಾಗಲೂ ಕೂಡ ಇದೇ ಮೆಥಡ್ನ ಬಳಸ್ಕೊಂಡು ನೆಕ್ಸ್ಟ್ ನಾವು ಚೈನ್ ಸ್ಟಿಚ್ನ ಹಾಕ್ಕೊಬೇಕಾಗತ್ತೆ. ನೋಡಿ, ಒಂದ್ಸಲ ಬ್ಯಾಕ್ ಸ್ಟಿಚ್ನ ಹಾಕಿ ಈಗ ಮುಂದ್ಗಡೆಗೆ ಸ್ಟಿಚ್ನ ಹಾಕೋತಾ ಬರ್ತಾಯಿದ್ದೀನಿ. ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾವು ಚೈನ್ ಸ್ಟಿಚ್ನ ಅಂದರೆ ಚೈನ್ಗಳನ್ನ ಹಾಕ್ಕೊಬೇಕಾಗತ್ತೆ. ನಾರ್ಮಲಾಗಿ ಆರಿ ವರ್ಕ್ ಡಿಸೈನ್ ಅಂದರೆ ಫಸ್ಟ್ ಲೈನಲ್ಲಿ ಅಂದರೆ ಬೇಸಿಕ್ ಲೈನಲ್ಲಿ ಈ ರೀತಿ ಚೈನ್ ಸ್ಟಿಚ್ಚೇ ಬರುವಂಥದ್ದು ಝರಿ ಥ್ರೆಡ್ನಲ್ಲಿ. ಇದು ಒಂದು ರೀತಿ ಹೈಲೈಟ್ ಆಗಿ ಕಾಣಿಸ್ತಾ ಇರುತ್ತೆ. ನೋಡಿ, ಈ ರೀತಿ ಝರಿ ಥ್ರೆಡ್ಡಲ್ಲಿ ನಾನು ಫಸ್ಟ್ ಲೈನ್ನ ಹಾಕೋತಾ ಇದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಆದಷ್ಟು ನೀಟಾಗಿ ಕಾಣಿಸೋ ರೀತಿಯಲ್ಲಿ ನಾವು ಚೈನ್ ಸ್ಟಿಚ್ಚನ್ನ ಹಾಕೋತಾ ಹೋಗಬೇಕಾಗತ್ತೆ. ಇದೇ ರೀತಿ ಕಂಪ್ಲೀಟಾಗಿ ಹಾಕ್ಕೊಂಡು ನೆಕ್ಸ್ಟ್ ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಲೈನು ಇದೇ ರೀತಿಯಲ್ಲಿ ಚೈನ್ ಸ್ಟಿಚ್ನ ಹಾಕೋತಾ ಬರ್ತಾಯಿದ್ದೀನಿ. ಅಂದರೆ ಡಬಲ್ ಲೈನಲ್ಲಿ ನಾನು ಈ ರೀತಿ ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಕಂಪ್ಲೀಟ್ ಆಗಿದೆ. ಇವಾಗ ಇದ್ರ ಪಕ್ಕದ ಲೈನಲ್ಲಿ ನಾನು ಕಟ್ ಬೀಡನ್ನ ತೊಗೋತಾ ಇದ್ದೀನಿ. ಅಂದರೆ ಏನು ಸ್ಮಾಲ್ ಸೈಜಲ್ಲಿ ಕಟ್ ಬೀಡನ್ನ ತೊಗೊಂಡಿದ್ದೆ ಅಲ್ವಾ, ಅದನ್ನೇ ಈಗ ಸ್ಟಿಚ್ ಮಾಡ್ತಾ ಬರ್ತಾಯಿದ್ದೀನಿ. ಬ್ಲೌಸ್ ಪೀಸ್ ಕಲರ್ ಏನು ಕಾಟನ್ ಥ್ರೆಡ್ನ ತೊಗೊಂಡಿದ್ದೆ ಅಲ್ವಾ, ಅದರಲ್ಲೇ ನಾನೀಗ ಕಟ್ ಬೀಡನ್ನ ಸ್ಟಿಚ್ ಮಾಡ್ತಾ ಬರ್ತಾ ಇರೋವಂಥದ್ದು. ಝರಿ ಥ್ರೆಡ್ನ ಮೇಲಿಂದ ಏನು ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೋಗಬಾರ್ದು. ಸ್ವಲ್ಪ ಕೆಳಗಡೆ ಅಂದರೆ 1/2 ಇಂಚು ಏನು ಶೋಲ್ಡರ್ನ ಜಾಯಿಂಟ್ ಮಾಡ್ತೀವಿ ಅಷ್ಟನ್ನು ಬಿಟ್ಟು ಕಟ್ ಬೀಡನ್ನ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಈ ಬೀಡ್ಗಳನ್ನ ಮೊದಲನೇದಾಗಿ ನೀಡಲ್ಗೆ ಲೋಡ್ ಮಾಡಿಕೊಂಡು ಅದಾದಮೇಲೆ ದಾರಕ್ಕೆ ಏನು ಬೀಡ್ ಇದೆ ಅದನ್ನು ಸೇರಿಸಿ ನೆಕ್ಸ್ಟು ಅದನ್ನೇ ಚೈನ್ ಸ್ಟಿಚ್ನ ಹಾಕ್ಕೊಳ್ಳೋವಂಥದ್ದು. ನೋಡಿ, ಇಲ್ಲಿ ಒಂದು ಲೈನು ಕಟ್ ಬೀಡನ್ನ ಸೇರಿಸಿದ್ದೀನಿ. ನೆಕ್ಸ್ಟ್ ಲೈನಲ್ಲಿ ಬರ್ತಾ ಇರೋದು ಕುಂದನ್ನು ನಾನು ತೋರಿಸಿದ್ದೆ ಅಲ್ವಾ ಮುಂಚೆನೇ ಯಾವೆಲ್ಲ ಮೆಟೀರಿಯಲ್ ಬೇಕು ಅಂತ ಹೇಳಿ. ಅದೇ ಥರ ಈಗ ಟ್ರಯಾಂಗಲ್ ಶೇಪಲ್ಲಿ ಇರೋವಂಥ ಕುಂದನ್ನು ಸ್ಟಿಕ್ ಮಾಡ್ಕೊಬೇಕು. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಗ್ಲೂನ ಅಪ್ಲೈ ಮಾಡಿ ಅದ್ರ ಮೇಲೆ ಈ ರೀತಿ ಕುಂದನ್ನು ಸ್ಟಿಕ್ ಮಾಡ್ತಾ ಬರ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಕಂಪ್ಲೀಟಾಗಿ ಏನು ಡಿಸೈನ್ ಕಂಪ್ಲೀಟ್ ಆಗುತ್ತೆ ಅಲ್ಲಿವರೆಗೂ ಕೂಡ ಗಮನ ಹಾಕ್ಕೊಂಡು ಅದ್ರ ಮೇಲೆ ಈ ರೀತಿ ಕುಂದನ್ನು ಸ್ಟಿಕ್ ಮಾಡ್ತಾ ಬರಬೇಕಾಗತ್ತೆ. ಡಿಸ್ಟೆನ್ಸ್ನ ನೋಡ್ಕೊಳ್ಳಿ. ನೀವು ಮಧ್ಯದಲ್ಲಿ ಏನಾದರೂ ಬೇರೆ ವರ್ಕ್ ಕೊಡ್ತೀರಾ ಅನ್ನೋ ರೀತಿ ಆದರೆ ಕುಂದನ್ನು ಸ್ವಲ್ಪ ಗ್ಯಾಪಲ್ಲಿ ಸ್ಟಿಚ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ಥರ ಗ್ಯಾಪ್ನ ಕೊಡ್ತಾ ಇಲ್ಲ, ಯಾಕೆಂದರೆ ನಾನು ಸೆಂಟರಲ್ಲಿ ಯಾವುದೇ ಥರ ಡಿಸೈನ್ ಕೊಡದೇ ಇರೋದ್ರಿಂದ ನಾನು ಕಂಟಿನ್ಯೂಯಸ್ ಆಗಿ ಕುಂದನ್ನು ಈ ರೀತಿ ಸ್ಟಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಈ ರೀತಿ ಕೈಯಲ್ಲೇ ಕುಂದನ್ನು ಸ್ಟಿಕ್ ಮಾಡೋದು ಕಷ್ಟ ಆಯಿತು ಅಂತ ಹೇಳಿದ್ರೆ ಸ್ಟಿಕ್ ಪೆನ್ ಕೂಡ ಬರುತ್ತೆ, ಅದನ್ನು ಕೂಡ ಬಳಸ್ಕೊಂಡು ನಾವು ಕುಂದನ್ನು ಈ ರೀತಿ ಅಂಟಿಸ್ಕೊಬೋದು. ಕಂಪ್ಲೀಟಾಗಿ ಲೈನು ಮುಗಿಯೋವರೆಗೂ ಕೂಡ ಈ ರೀತಿ ಟ್ರಯಾಂಗಲ್ ಶೇಪಲ್ಲೇ ನಾನು ಕುಂದನ್ನು ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಡ್ರೈ ಆಗೋದಕ್ಕೆ ಅಂತ ಬಿಡಬೇಕು. ಡ್ರೈ ಆದಮೇಲೆ ನೆಕ್ಸ್ಟ್ ಲೈನಲ್ಲಿ ನಾನೀಗ ಟ್ಯೂಬ್ ಬಿಟ್ನ ತೋರಿಸಿದ್ದೆ ಅಲ್ವಾ, ಅದನ್ನು ಈ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ಮೊದಲನೇದಾಗಿ ನಾವು ಬ್ಯಾಕ್ ಸ್ಟಿಚ್ನ ಹಾಕಿನೇ ನೆಕ್ಸ್ಟ್ ಸ್ಟಿಚ್ನ ಸ್ಟಾರ್ಟ್ ಮಾಡಬೇಕು. ಆ ರೀತಿ ಸ್ಟಾರ್ಟ್ ಮಾಡೋದ್ರಿಂದ ನಾಟು ಕೂಡ ನೀಟಾಗಿ ಲಾಕ್ ಆಗಿ ಕೂತ್ಕೊಂಡಿರುತ್ತೆ, ಯಾವುದೇ ಥರ ಬಿಚ್ಕೊಳ್ಳುತ್ತೆ ಅನ್ನೋ ಟೆನ್ಷನ್ ಬೇಡ. ನೋಡಿ, ಒಂದು ಟ್ಯೂಬ್ ಬೀಡನ್ನ ತೊಗೊಂಡು ಅದನ್ನು ನೀಡಲ್ಗೆ ಲೋಡ್ ಮಾಡಿಕೊಂಡು ನೆಕ್ಸ್ಟು ಆ ಬೀಡನ್ನ ದಾರಕ್ಕೆ ಸೇರಿಸಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿ
ಚೈನ್ ಸ್ಟಿಚ್ನ ಅಂದರೆ ಲಾಕ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಅದ್ರ ಪಕ್ಕದಲ್ಲಿ ಸ್ವಲ್ಪ ಗ್ಯಾಪ್ನ ಬಿಟ್ಟು, ಅಂದರೆ ಟ್ರಯಾಂಗಲ್ ಏನು ತುದಿ ಕಾಣಿಸ್ತಾ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಗ್ಯಾಪ್ನ ಬಿಟ್ಟು ನೆಕ್ಸ್ಟು ಒಂದು ಸ್ಟಿಚ್ನ ತೊಗೊಂಡು ದಾರನ ಮೇಲಕ್ಕೆ ತೊಗೋತಾ ಇದ್ದೀನಿ. ಈ ರೀತಿ ದಾರನ ಮೇಲಕ್ಕೆ ತೊಗೊಂಡಿದ್ದಾದಮೇಲೆ ಮತ್ತೆ ಈಗ ಟ್ಯೂಬ್ ಬೀಡ್ನ ನೀಡಲ್ಗೆ ಲೋಡ್ ಮಾಡಿ ಆ ದಾರಕ್ಕೆ ಬೀಡನ್ನ ಸೇರಿಸಿ ಮತ್ತೆ ಈಗ ದಾರನ ಕೆಳಗೆ ಎಳೆದು ಎಲ್ಲಿಗೆ ಬರ್ತಾ ಇದೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ಈಗ ಬೀಡನ್ನ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಬೀಡನ್ನ ಬಟ್ಟೆಗೆ ಸೇರಿಸಿ ಮತ್ತೆ ನೋಡಿ ಮತ್ತೆ ಅದರ ಪಕ್ಕದಲ್ಲಿ ಒಂದು ಚೈನ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ಏನು ನೆಕ್ಸ್ಟು ಟ್ರಯಾಂಗಲ್ ಶೇಪಲ್ಲಿ ಕುಂದನಿದೆ ಅದ್ರ ಪಕ್ಕದಲ್ಲಿ ನಮಗೆ ಬೀಡ್ ಬರೋ ರೀತಿಯಲ್ಲಿ ಆಗಬೇಕು. ಅದಕ್ಕೋಸ್ಕರ ಮತ್ತೆ ಒಂದು ಚೈನ್ ಸ್ಟಿಚ್ನ ತೊಗೊಂಡು ದಾರನ ಮೇಲಕ್ಕೆ ತೊಗೊಂಡು ಮತ್ತೆ ಈಗ ನೀಡಲ್ಗೆ ಬೀಡನ್ನ ಲೋಡ್ ಮಾಡಿ ಮತ್ತೆ ಈಗ ಮೇಲಕ್ಕೆ ತೊಗೊಂಡಿರೋ ದಾರಕ್ಕೆ ಬೀಡನ್ನ ಸೇರಿಸಿ ಮತ್ತೆ ಈಗ ಬೀಡನ್ನ ಲಾಕ್ ಮಾಡ್ತಾ ಇದ್ದೀನಿ, ಅಂದರೆ ಚೈನ್ ಸ್ಟಿಚ್ನ ಹಾಕ್ಕೋತಾ ಇದ್ದೀನಿ. ಆ ರೀತಿ ಹಾಕಿದ್ದಾದಮೇಲೆ ಮತ್ತೆ ಮುಂಚೆ ಬೀಡಲ್ಲಿ ಯಾವ ರೀತಿಯಲ್ಲಿ ಮಾಡಿದ್ವಿ ಅದೇ ಥರ ಕುಂದನ್ ಮೇಲೆ ಅಂದರೆ ತುದಿಯಲ್ಲಿ ಸ್ವಲ್ಪ ಗ್ಯಾಪ್ ಬರೋ ರೀತಿಯಲ್ಲಿ ಚೈನ್ ಸ್ಟಿಚ್ನ ಹಾಕಿ ಮತ್ತೆ ಆ ದಾರನ ಮೇಲಕ್ಕೆ ತೊಗೊಂಡು ಅದೇ ಥರ ಈಗ ಮತ್ತು ಬೀಡ್ಗಳನ್ನ ಸ್ಟಿಚ್ ಮಾಡ್ತಾ ಹೋಗ್ತಾ ಇರುವಂಥದ್ದು. ಇದೇ ರೀತಿ ನಾವು ಸ್ಟಿಚ್ ಮಾಡ್ತಾ ಹೋಗಬೇಕಾಗುತ್ತೆ. ಬಿಗಿನರ್ಸ್ ಆಗಿದ್ದರೆ ಆದಷ್ಟು ಟುಲಿಪ್ ಜಪಾನ್ ಬ್ರ್ಯಾಂಡಲ್ಲಿ ಏನು ನೀಡಲ್ ಸಿಗುತ್ತೆ ಆ ನೀಡಲ್ನೇ ಬಳಸ್ಕೊಂಡು ಸ್ಟಿಚ್ ಮಾಡೋದು ಒಳ್ಳೆಯದು. ಏಕೆಂದರೆ ಬ್ಯಾಲೆನ್ಸ್ ಆಗೋವರೆಗೂ ನಾವು ಅಂದರೆ ಬ್ಯಾಲೆನ್ಸಿಂಗ್ ಕಲಿಯೋವರೆಗೂ ಕೂಡ ಈ ಬ್ರ್ಯಾಂಡ್ ನೀಡಲ್ ಏನಿದೆ ಇದನ್ನು ಬಳಸ್ಕೊಳ್ಳೋದ್ರಿಂದ ಆದಷ್ಟು ಬೇಗ ನಾವು ಆರಿ ವರ್ಕ್ನ ಅಥವಾ ಏನು ನೀಡಲ್ ಬ್ಯಾಲೆನ್ಸಿಂಗ್ ಇದೆ ಅದನ್ನು ಕಲಿಬೋದು. ಬ್ಯಾಲೆನ್ಸ್ ಆಯಿತು ಅಂತ ಗೊತ್ತಾದಮೇಲೆ ನೆಕ್ಸ್ಟು ಏನು ಐರನ್ ನೀಡಲ್ಗಳು ಬರುತ್ತೆ ಅದನ್ನು ಬಳಸ್ಕೊಂಡು ನಾವು ಆರಿ ವರ್ಕ್ನ ಮಾಡ್ಬೋದು. ಇದನ್ನು ನಾರ್ಮಲ್ ನೀಡಲಲ್ಲೂ ಕೂಡ ಮಾಡ್ಬೋದು. ಆರಿ ವರ್ಕ್ ಬರ್ದಿಲ್ಲ ಅಂದವರು ಕೂಡ ಆರಾಮಾಗಿ ನಾರ್ಮಲ್ ನೀಡಲ್ನ ಬಳಸ್ಕೊಂಡು ಕೂಡ ಈ ಡಿಸೈನ್ನ ಮಾಡ್ಬೋದು. ನೋಡಿ ಇದೇ ಥರ ನಾನು ಕಂಪ್ಲೀಟ್ ಆಗೋವರೆಗೂ ಕೂಡ ಈ ರೀತಿ ಟ್ಯೂಬ್ ಬೀಡ್ಗಳನ್ನ ಸ್ಟಿಚ್ ಮಾಡ್ಕೋತಾ ಹೋಗ್ತೀನಿ. ಈ ರೀತಿ ಆರಿ ವರ್ಕ್ಗಳಲ್ಲೆಲ್ಲ ಟೈಮ್ ಹಿಡಿಯೋದು ಅಂದರೆ ಈ ರೀತಿ ಏನು ನೀಡಲ್ಗೆ ಬೀಡನ್ನ ಲೋಡ್ ಮಾಡೋದೇ ತುಂಬ ಟೈಮ್ ಹಿಡಿಯುತ್ತೆ. ಆರಿ ವರ್ಕ್ನಲ್ಲಿ ನಮಗೆ ಕ್ರಿಯೇಟಿವಿಟಿ ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ತಾಳ್ಮೆನೂ ಕೂಡ ತುಂಬಾ ಮುಖ್ಯ ಆಗುತ್ತೆ. ಈಗ ನೋಡಿ ಕಂಪ್ಲೀಟಾಗಿ ನಾನು ಟ್ಯೂಬ್ ಬೀಡನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಲೈನಲ್ಲಿ ನಾನು ಈ ರೀತಿ 2 mm ಸೈಜು ಕಾಪರ್ ಬೀಡ್ ಏನಿದೆ ಅದನ್ನು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅಂದರೆ ಕುಂದನ್ ತುದಿಯಲ್ಲಿ ನಾವು ಗ್ಯಾಪ್ ಬಿಟ್ಟಿದ್ವಿ ಅಲ್ವಾ, ಆ ಗ್ಯಾಪ್ನ ಕವರ್ ಮಾಡೋದಕ್ಕೆ ಅಂತ ಈ ರೀತಿ ಬೀಡನ್ನ ಟ್ರಯಾಂಗಲ್ ಶೇಪಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಕೊನೆಯದಾಗಿ ಏನು ಬೀಡನ್ನ ಸ್ಟಿಚ್ ಮಾಡ್ತೀವಿ ಅಲ್ಲ ಆ ಬೀಡ್ ಮೇಲಿಂದ ಈ ರೀತಿ ದಾರನ ಪಾಸ್ ಮಾಡ್ಕೊಳ್ಳೋದ್ರಿಂದ ನಾವು ನಾಟ್ ಹಾಕುವಂಥ ನೆಸೆಸಿಟಿ ಇರಲ್ಲ. ದಾರನೂ ಕೂಡ ನಾಟ್ ಆಗುತ್ತೆ, ಬೀಡು ಕೂಡ ಲಾಕ್ ಆಗುತ್ತೆ. ಈ ರೀತಿ ನಾವು ನಾಟ್ನ ಮಾಡ್ಕೊಬೋದು. ಪ್ರತಿ ಸಲನೂ ಕೂಡ ಎಂಡ್ ನಾಟ್ನ ಹಾಕೋದ್ರ ಬದಲಾಗಿ ಈ ರೀತಿ ಬೀಡ್ ಮೇಲೆ ನಾವು ನಾಟ್ನ ಹಾಕೊಬೋದು. ಟೈಮು ಕೂಡ ಸೇವ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ 2 ಬೀಡನ್ನ ಏನು ಸ್ಟಿಚ್ ಮಾಡ್ತೀವಿ ಆ ಸ್ಟಿಚ್ ಮಾಡಿದ ಬೀಡ್ ಮೇಲೆ ಮತ್ತೆ ಒಂದು ಬೀಡ್ ಬರುತ್ತಲ್ಲ ಆ ಕೊನೆಯ ಬೀಡ್ಗೆ ನಾವು ಈ ರೀತಿ ಏನು ದಾರ ಇರುತ್ತೆ ಅಲ್ವಾ ಅದನ್ನು ಆ ಬೀಡ್ ಮೇಲಿಂದ ಪಾಸ್ ಮಾಡ್ಕೊಳ್ಳೋವಂಥದ್ದು. ನೋಡಿ ಈಗ ಕರೆಕ್ಟಾಗಿ ತೋರಿಸ್ತೀನಿ. ಇಲ್ಲಿ ಒಂದು ಬೀಡನ್ನ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಅದ್ರ ಮೇಲೆ ಈ ರೀತಿ ದಾರನ ಹಾಕಿ ದಾರನ ಎಳ್ಕೊತಾ ಇದ್ದೀನಿ. ಅಂದರೆ ಬೀಡ್ ಮೇಲಿಂದ ದಾರ ಪಾಸ್ ಆಗಬೇಕು. ಆ ರೀತಿ ಪಾಸ್ ಆದಾಗ ಬೀಡ್ ಕೂಡ ಲಾಕ್ ಆಗುತ್ತೆ ಮತ್ತು ದಾರನೂ ಕೂಡ ಲಾಕ್ ಆಗುತ್ತೆ. ಎಂಡ್ ನಾಟ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ. ಇದೇ ರೀತಿಯಲ್ಲಿ ನಾನು ಕಂಪ್ಲೀಟ್ ಡಿಸೈನ್ ಕೂಡ ವರ್ಕ್ ಮಾಡ್ಕೋತೀನಿ. ತುಂಬಾ ಈಸಿಯಾಗಿರುವಂಥ ಡಿಸೈನ್ ಇದು. ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಏನಿಲ್ಲ ಮತ್ತು ನೀಡಲ್ ಬ್ಯಾಲೆನ್ಸಿಂಗ್ ಬರಬೇಕು ಅಂತಲೂ ಏನಿಲ್ಲ. ನೋಡಿ ಫ್ರಂಟ್ ಪಾರ್ಟ್ ಈ ರೀತಿ ಕಂಪ್ಲೀಟಾಗಿ ರೆಡಿಯಾಗಿದೆ. ಅಲ್ಲಲ್ಲಿ ಬುಟ್ಟಾಸ್ನೂ ಕೂಡ ಕೊಟ್ಟಿದ್ದೀನಿ. ಈ ರೀತಿ ಫ್ರಂಟ್ ಪಾರ್ಟ್ ಕಂಪ್ಲೀಟಾಗಿ ರೆಡಿಯಾಗಿ ಈ ರೀತಿ ಕಾಣಿಸುತ್ತೆ. ಇನ್ನು ನೆಕ್ಸ್ಟು ಬ್ಯಾಕ್ ಪಾರ್ಟ್ನ ನೋಡೋದಾದರೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಸೇಮ್ ಡಿಸೈನ್ ಆಗಿರೋದ್ರಿಂದ ಬ್ಯಾಕಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿಲ್ಲ. ಸೇಮ್ ಡಿಸೈನು ಕಂಟಿನ್ಯೂ ಆಗಿ ಕೊಟ್ಟಿರೋ ಅಂಥದ್ದು. ಇನ್ನು ನೆಕ್ಸ್ಟು ಇದು ಸ್ಲೀವ್ ಪಾರ್ಟಲ್ಲೂ ಕೂಡ ಬಾರ್ಡರ್ಗೆ ಸೇಮ್ ಡಿಸೈನ್ ಏನು ಬಂದಿದೆ ಅದನ್ನೇ ಕಂಟಿನ್ಯೂ ಮಾಡಿದ್ದೀನಿ ಮತ್ತು ಅಲ್ಲಲ್ಲಿ ಬುಟ್ಟಾಸ್ನ ಕೊಟ್ಟಿದ್ದೀನಿ. ಬಿಗಿನರ್ಸ್ ಕೂಡ ಆರಾಮಾಗಿ ಈ ಡಿಸೈನ್ನ ವರ್ಕ್ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲದೆ. ನಾರ್ಮಲ್ ನೀಡಲಲ್ಲಿ ಕೂಡ ಈ ಡಿಸೈನ್ನ ವರ್ಕ್ ಮಾಡ್ಬೋದು. ನೋಡಿದ್ರಲ್ಲ, ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.